49 ಸಮುದಾಯಗಳಲ್ಲಿ ಒಂದು ನಮ್ಮದು ಬುಡುಗ ಜಂಗಮ್ ಮತ್ತು ದಂಬರ್ ಸಮಾಜ. ಈ ಥರ ಒಂದು ಕೆಲವು ಸಮುದಾಯಗಳು ಮಾತ್ರ ನಮ್ಮ ಯಾದಗಿರಿ ಜಿಲ್ಲೆಯಲ್ಲಿ ಆರ. ಯಾಕಂದರೆ ನಮ್ಮ ಶತಮಾನದಿಂದ ಅವರು ಟೆಂಟಲ್ಲಿ ವಾಸ ಮಾಡ್ತಕ್ಕಂಥ ಸಾಮಾನ್ಯ ಜನರು ಇವರು. ಬುಡುಗ ಜಂಗಮ್ ಒಂದು ಊರಲ್ಲಿ ವಾಸ ಮಾಡೋದು ಇಲ್ಲ, ಊರೂರು ತಿರುಗೋದು ಇವ್ರದ್ದು. ಎಮ್ಮಸೊಳ್ಳೆ ತಾಂಡ ಹಿಂದುಗಡೆ 124 ಮನೆಗಳು ಮಾತ್ರ ಮಂಜೂರಾಗಿವೆ. ಅದು ಅರ್ಧ ಕೆಲಸ ಆಗಿದೆ, ಇನ್ನೂ ಅರ್ಧ ಕೆಲಸ ಆಗಿಲ್ಲ. ಇನ್ನೂ ಟೆಂಟಲ್ಲಿ ಅಲ್ಲಿ ವಾಸ ಮಾಡ್ತಾ ಇದ್ದಾರೆ. ಮಂಜುನಾಥ್ ಅಂತ ಜಿಲ್ಲಾಧಿಕಾರಿಗಳು ನಮ್ಮ ಟೆಂಟಲ್ಲಿ ಬಂದು ಅವರು ಇಲ್ಲೇ ಪ್ರಸಂಗ ಮಾಡಿ ಅವರು ದತ್ತು ತೊಗೊಂಡು ನಮ್ಗೆ ಗಿರಿನಗರ ಮಾಡಿಕೊಟ್ರು. ಅದೇ ಎಮ್ಮಸೊಳ್ಳೆ ತಾಂಡ ಹಿಂದುಗಡೆ ಒಂದು 124 ಮನೆಗಳು ಅವ್ರನ್ನ ನೆನೆಸ್ತೀವಿ. ಮುಖ್ಯವಾಗಿ ಕಾಂಗ್ರೆಸ್ ಸರ್ಕಾರವು ನಮಗೆ 49 ಸಮುದಾಯಗಳಿಗೆ 1% ಕೊಡಲಾರ್ದೆ ದೊಡ್ಡ ಒಂದು ಅನ್ಯಾಯ ಮಾಡಿದೆ. ಗುಡಿಸಲು ಹಾಕ್ಕೊಂಡು ನಾವು ಹುಳ ಹುಟ್ರೇನು ಅಡವ್ಯಾಗ ಬಿದ್ದೀವಿ. ನಮ್ಗೆ ಪಿಟ್ರಿ ನೀರು ಔಷಧಿ ಇಲ್ಲ, ನಮ್ಗೆ ಬೇಡ್ಕೊಂಡು ತಿನ್ನೋದು ಔಷಧಿ ಇಲ್ಲ, ಏನಿಲ್ರಿ ಸರ್. ನಮಗೆ ಜಾಗ ಇಲ್ಲ, ಹೊಲ ಇಲ್ಲ, ಮನೆ ಇಲ್ಲ, ಏನಿಲ್ಲ. ಇಲ್ಲಿ ಟೆಂಟ್ ಹಾಕೊಂಡು ಅದೀವಿ. ಕಿತ್ತರೆ ಗುಡಿಸಲು ಅನ್ನಕಾಯ್ತಾರ, ಎಲ್ಲಿ ಹಾಯ್ಕೊಳಕ್ಕೆ ಜಾಗನೂ ಇಲ್ಲ. ಬೇಡ್ಕೊಂಡು ತಿಂದ್ರೂ ಚಿಂತೆ ಇಲ್ಲ, ಹಿಡ್ದು ಹಾಕಾಯ್ತಾರ. ಮತ್ತು ಬೆಳಗಳು ತಿನ್ನೋಕ್ಕೂ ಇಲ್ಲ, ವ್ಯಾಪಾರ ಮಾಡೋಕೆ ರೊಕ್ಕ ಇಲ್ಲ. ಮುಖ್ಯವಾಗಿ ಅಲೆಮಾರಿ ಜನಾಂಗ 49 ಸಮುದಾಯಗಳಲ್ಲಿ ಒಂದು ನಮ್ಮದು ಬುಡುಗ ಜಂಗಮ್. ಈಗ ಯಾದಗಿರಿ ಜಿಲ್ಲೆ ಲೋಕಲ್ದಲ್ಲಿ ಇರುವಂಥ ಒಂದು ಕೆಲವೇ ಸಮುದಾಯಗಳು, ಒಂದು ಬುಡುಗ ಜಂಗಮ್, ಒಂದು ಚನ್ನದಾಸರು, ಒಂದು ಶಿಂದೋಳ ಸಮಾಜ, ಒಂದು ಶಿಳ್ಳೆಕ್ಯಾತ ಸಮಾಜ ಮತ್ತು ದಂಬರ್ ಸಮಾಜ. ಈ ಥರ ಒಂದು ಕೆಲವು ಸಮುದಾಯಗಳು ಮಾತ್ರ ನಮ್ಮ ಯಾದಗಿರಿ ಜಿಲ್ಲೆಯಲ್ಲಿ ಆರ. ಮುಖ್ಯವಾಗಿ ಯಾದಗಿರಿಯಲ್ಲಿ ಎಷ್ಟೋ ವರ್ಷಗಳಿಂದ ನಾವು ಹೋರಾಟ ಮಾಡ್ಕೊತ ಬಂದಾಗ, ಯಾಕಂದರೆ ನಮ್ಮ ಶತಮಾನದಿಂದ ಅವರು ಟೆಂಟಲ್ಲಿ ವಾಸ ಮಾಡ್ತಕ್ಕಂಥ ಸಾಮಾನ್ಯ ಜನರು ಇವರು. ಬುಡುಗ ಜಂಗಮ್ ಒಂದು ಊರಲ್ಲಿ ವಾಸ ಮಾಡೋದು ಇಲ್ಲ, ಊರೂರು ತಿರುಗೋದು ಇವ್ರದ್ದು. ಈಗ ನಮ್ಮಂಥ ಯುವಕರು ಕೆಲವು ಮಂದಿ ಹಿಂಗೆ ಊರು ತಿರುಗೋದು ಒಳ್ಳೆಯದಲ್ಲ, ಹುಡುಗರು ಭವಿಷ್ಯತ್ತು ಹಾಳಾಗ್ತದಂತ ನಾವು ಹುಡುಗರಿಗೆ ಎಲ್ಲರಿಗೆ ಈಗ ಓದಿಸ್ಲಿಕ್ಕೆ ಹಾಕಿವಿ. ಈಗ 1ರಿಂದ ಇಲ್ಲಂದ್ರೆ ಒಂದು ಫಸ್ಟ್ PUC ಸೆಕೆಂಡ್ PUCಗೂ ಮಾಡ್ಯಾರ ನಮ್ಮ ಹುಡುಗರು. ಕೆಲವು ಮಂದಿ ಇನ್ನೂ ಕಂಟಿನ್ಯೂ ಓದ್ತಾ ಇದ್ದಾರೆ. ಈಗ ಚಿರಂಜೀವಿ ಸ್ಕೂಲ್ ಆಗಲಿ, ಶಕುಂತಲಿ ಸ್ಕೂಲ್ ಆಗಲಿ, ರತ್ನಮಿ ಸ್ಕೂಲ್ ಆಗಲಿ, ಡಾನ್ ಬಾಯ್ ಸ್ಕೂಲ್ ಆಗಲಿ, ನಮ್ಮ ಅಲೆಮಾರಿ ಹುಡುಗರು ಇನ್ನೂ ಓದ್ತಾ ಇದ್ದಾರೆ. ಭಾಳ ನಮ್ಗೆ ಖುಷಿ ಆಗಿದೆ. ಅವ್ರು ನಮ್ಮ ಹುಡುಗರು ಇಂಗ್ಲೀಷ್ದಾಗ ಮಾತಾಡ್ತಿದ್ರೆ ನಮ್ಗೆ ಖುಷಿ ಆಗಿದೆ. ಆದರೆ ನಮ್ಮ ಅಲೆಮಾರಿಗಳಲ್ಲಿ ಇನ್ನೂ ಮೂಲಭೂತ ಸೌಕರ್ಯಗಳನ್ನು ಇನ್ನೂ ಸರಿಯಾಗಿ ನಮಗೆ ಮುಟ್ಟಿಲ್ಲ. ಈಗ ಎಷ್ಟೋ ವರ್ಷದಿಂದ 2006ರಿಂದ ಪ್ರಾರಂಭ ಮಾಡಿ 2016 ತನಕ ನಾವು ಹೋರಾಟ ಮಾಡಿದ್ರೆ ಎಮ್ಮಸೊಳ್ಳೆ ತಾಂಡ ಹಿಂದುಗಡೆ 124 ಮನೆಗಳು ಮಾತ್ರ ಮಂಜೂರಾಗಿವೆ. ಅದು ಅರ್ಧ ಕೆಲಸ ಆಗಿದೆ, ಇನ್ನೂ ಅರ್ಧ ಕೆಲಸ ಆಗಿಲ್ಲ. ಇನ್ನೂ ಟೆಂಟಲ್ಲೇ ಅಲ್ಲಿ ವಾಸ ಮಾಡ್ತಾ ಇದ್ದಾರೆ. ಅಷ್ಟು ಮಾತ್ರ ಅಲ್ಲದೆ ಇನ್ನೂ ಅನೇಕ ನಮ್ಮ ಅಲೆಮಾರಿಗಳು ಇನ್ನೂ ಸಾಯಿ ಸಬ್ದರ್ಗ ಹತ್ರ ಕೆಲವು ಮಂದಿ ಟೆಂಟ್ಗಳೇ ಹಾಕ್ಕೊಂಡಿದ್ದಾರೆ. ಇನ್ನು ಕೆಲವು ಮಂದಿಗೆ ಈಗ ಇದು ಒಂದು ಸರ್ವೆ ನಂಬರ್ 10ರಲ್ಲಿ 20 ವರ್ಷದಿಂದ ಇಲ್ಲೇ ಅವರು ಇಲ್ಲೇ ನಿವಾಸ ಮಾಡ್ತಾರೆ. ವ್ಯಾಪಾರ ಮಾಡ್ಕೊತಾರೆ, ದುಡ್ಕೊತಾರೆ, ತಿಂತಾರೆ. ಒಟ್ಟು ಸ್ವಂತ ಅನ್ನೋದು ಅವ್ರಿಗೆ ಮನೆ ಇಲ್ಲ, ಸ್ವಂತ ಅನ್ನೋದು ಅವ್ರಿಗೆ ಹೊಲ ಇಲ್ಲ. ಅದಕ್ಕಾಗಿ ಈ ಅಲೆಮಾರಿಗಳಿಗೆ ಅವ್ರು ಇರ್ಲಿಕ್ಕೆ ಒಂದು ನಿವಾಸನ ಮಾಡಿಕೊಡ್ಬೇಕು, ಒಂದು ಮನೆ ನಿರ್ಮಾಣ ಮಾಡಿಕೊಡ್ಬೇಕು, ಅವ್ರಿಗೆ ಮಾಡ್ಕೊಂಡು ತಿನ್ಲಿಕ್ಕೆ ಒಂದು ಹೊಲ ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತ ನಮ್ಮ ಸರ್ಕಾರಕ್ಕೆ ನಾವು ಡಿಮ್ಯಾಂಡ್ ಮಾಡ್ತಾಯಿದ್ವಿ. ಮುಖ್ಯವಾಗಿ ಎಷ್ಟೋ ಜಿಲ್ಲಾಧಿಕಾರಿಗಳು ಚೇಂಜ್ ಆಗ್ತಾರೆ, ಆದರೆ ಯಾವ ಸವಲತ್ತುಗೂ ಒಬ್ಬ ಜಿಲ್ಲಾಧಿಕಾರಿಗೂ ನಮ್ಮ ಬಗ್ಗೆ ಚಿಂತೆ ಮಾಡ್ತಕ್ಕಂಥ ಜಿಲ್ಲಾಧಿಕಾರಿಗಳು ನಾವು ಕಂಡಿಲ್ಲ. ಒಬ್ಬ ವ್ಯಕ್ತಿನ ಮಾತ್ರ ನಾವು ಈ ಸಮಯದಲ್ಲಿ ನಾವು ನೆನೆಸ್ತೀವಿ. ಮಂಜುನಾಥ್ ಅಂತ ಜಿಲ್ಲಾಧಿಕಾರಿಗಳು ನಮ್ಮ ಟೆಂಟಲ್ಲಿ ಬಂದು ಅವರು ಇಲ್ಲೇ ಪ್ರಸಂಗ ಮಾಡಿ ಅವರು ದತ್ತು ತೊಗೊಂಡು ನಮ್ಗೆ ಗಿರಿನಗರ ಮಾಡಿಕೊಟ್ರು. ಅದೇ ಎಮ್ಮಸೊಳ್ಳೆ ತಾಂಡ ಹಿಂದುಗಡೆ ಒಂದು 124 ಮನೆಗಳು ಅವ್ರನ್ನ ನೆನೆಸ್ತೀವಿ. ಈಗ ಮತ್ತು ಭಾಳ ಮಂದಿ ಜಿಲ್ಲಾಧಿಕಾರಿಗಳು ಚೇಂಜ್ ಆದರೆ ಈ ಅಲೆಮಾರಿಗಳ ಬಗ್ಗೆ ಚಿಂತೆ ಮಾಡ್ತಕ್ಕಂಥ ಜಿಲ್ಲಾಧಿಕಾರಿಗಳನ್ನ ನಾವು ಭಾಳ ಮಂದಿ ನೋಡಿಲ್ಲ. ಈಗಿದ್ದಂಥ ನಮ್ಮ ಶಾಸಕವರು ಯಾರು ಚೆನ್ನಾರೆಡ್ಡಿ ಅವರು ಯಾರಲ್ಲ, ಅವ್ರಿಗೂ ನಾವು ಅವ್ರ ವಯಸ್ಸಿಗೂ ಅವ್ರಿಗಿರುವಂಥ ಒಂದು ಸ್ಥಾನಕ್ಕೆ ನಾವು ಮರ್ಯಾದೆ ಕೊಟ್ಟು ಗೌರವ ಕೊಟ್ಟು ಅವ್ರನ್ನೂ ಒಳ್ಳೆ ಹೃದಯವಂತರೇ ಅವರು ನಮ್ಮ ಮೇಲೆ ದಯಾ ಕನಕರು ತೋರಿಸಿ ಈ ಅಲೆಮಾರಿಗಳಿಗೆ ಏನನ್ನ ಒಂದು ಮಾಡಬೇಕಂತ ಒಂದು ಆಲೋಚನೆ ಅವ್ರು ಮಾಡಬೇಕಂತ. ಈ ಅಲೆಮಾರಿಗಳು ಮಾಡಿದ್ರೆ ಮುಂದಿನ ದಿನಮಾನ ದೀಪ ಇಟ್ಟು ಅವ್ರನ್ನ ಪೂಜೆ ಮಾಡ್ತಾರೆ. ಯಾಕಂದರೆ ಅಲೆಮಾರಿಗಳಿಗೆ ಮೂಲಭೂತ ಸೌಕರ್ಯಗಳು ಅತ್ಯವಶ್ಯಕತೆ ಇದೆ ಅಂತ ಹೇಳ್ತಾ, ಮುಖ್ಯವಾಗಿ ಕಾಂಗ್ರೆಸ್ ಸರ್ಕಾರವು ನಮಗೆ 49 ಸಮುದಾಯಗಳಿಗೆ 1% ಕೊಡಲಾರ್ದೆ ದೊಡ್ಡ ಒಂದು ಅನ್ಯಾಯ ಮಾಡಿದೆ. ಅದಕ್ಕಾಗಿ ಸರ್ಕಾರನೇ ನಮ್ಮ ಮೇಲೆ ದಯ ತೋರಿಸ್ಬೇಕಂತ ಈ ಸರ್ಕಾರ ಮೇಲೆ ನನಗೆ ನಂಬಿಕೆ ಇದೆ, ಇನ್ನೂ ಇದೆ, ಏನನ್ನ ಮಾಡ್ತಾರಂತ ಒಂದು ವಿಶ್ವಾಸ ಇದೆ. ದಯಮಾಡಿ ಸರ್ಕಾರದವರು, ಮುಖ್ಯವಾಗಿ ನಮ್ಮ ಯಾದಗಿರಿ ಜಿಲ್ಲಾಧಿಕಾರಿಗಳು ಈ ಅಲೆಮಾರಿಗಳ ಬಗ್ಗೆ ಸ್ವಲ್ಪ ಗಮನ ಹರಿಸಿ ನಮಗೆ ಶಾಶ್ವತವಾಗಿ ಸೂರು ಒದಗಿಸ್ಕೊಡ್ಬೇಕು, ವಲಯ ವ್ಯವಸ್ಥೆ ಮಾಡಿಕೊಡ್ಬೇಕಂತ ತಮ್ಮಲ್ಲಿ ನನ್ನ ಕಳಕಳಿಯಿಂದ ಮನವಿ. ನಮ್ಮ ಹೆಸರು ಅಂಜನೇಯ, ಅಲೆಮಾರಿ ಬುಡುಗ ಜಂಗಮ ಹಕ್ಕುಗಳ ಹೋರಾಟ ಸಮಿತಿ ರಾಜ್ಯ ಅಧ್ಯಕ್ಷರು. ನಾವು ಬುಡುಗ ಜಂಗಮ ಅಂತ ನಾವೊಂದು ಜನರು ಇಲ್ಲೆಲ್ಲ ಅಂದ್ರೆ ನಮ್ಗಂತೂ ಏನು ಹೊಲಗಳಿಲ್ಲ, ಮನೆಗಳಿಲ್ಲ, ನಮ್ಗಂತೂ ಸ್ವಂತ ಏನಿಲ್ಲ. ನಾವು ನಮ್ಮ ಕಾಲದಲ್ಲಿ ಪುರಾತನವರು ಬೇಡ್ಕೊಂಡು ಅಲ್ಲಿ ಸಿಕ್ಕಿದ್ದನ್ನು ತಿಂದು ಬದುಕ್ಯಾರ. ನಾವು ಸ್ವಲ್ಪ ಒಂದಷ್ಟು ಕೆಲಸ ಮಾಡಿ ಇವಾಗ ವ್ಯಾಪಾರ ಮಾಡಿ ಬದುಕತ್ತೀವಿ. ಇನ್ನು ಮುಂದಿನ ಜೀವನದಲ್ಲಿ ಎಂತ ಬರ್ತದೋ ನಮ್ಗೆ ಗೊತ್ತಿಲ್ಲ. ಹಂಗಂತೇಳಿ ನೀವು ನಮ್ಗೆ ಒಂದು ಹೆಲ್ಪ್ ಮಾಡ್ಬೇಕಂತೇಳಿ ನೀರಿನ ವ್ಯವಸ್ಥೆ ಅಷ್ಟೊಂದು ಚೆನ್ನಾಗಿಲ್ಲ, ಕರೆಂಟಿನ ವ್ಯವಸ್ಥೆನೂ ಇಲ್ಲ, ಹೊಲ ಅಂತೂ ಇಲ್ಲ. ಇದೇನು ಗೌರ್ಮೆಂಟ್ ಪ್ಲಾಟ್ ಅಷ್ಟೇ. ಇದು ನಮ್ದಂತೂ ಸ್ವಂತ ಏನಿಲ್ಲ, ನಮ್ಮ ಸ್ವಂತ ತಿನ್ನಕ್ಕೂ ಏನಿಲ್ಲ. ಏನೋ
ಅವ್ರಿವ್ರು ಕೊಟ್ಟಿದ್ದನ್ನು ತಿಂತೀವಿ ಬದುಕ್ತೀವಿ ಅಷ್ಟೇ. ಸರ್ಕಾರದಿಂದ ಮನೆ ಕೊಟ್ಟಾರ ಸ್ವಲ್ಪ ಜನಕ್ಕೆ, ನಮ್ಗೇನು ಕೊಟ್ಟಿಲ್ಲ. ನಾವು ಸೌಲಭ್ಯಗಳು ಬಂದಿಲ್ಲ ಇನ್ನು. ಅವು ಬರ್ಬೇಕಂತೇಳಿ ನಿಮ್ಮ ಹತ್ರ ಕೇಳ್ಕೊತ ನೀವೇನಾದರೂ ಹೆಲ್ಪ್ ಮಾಡ್ತೀರ ಅಂತೇಳಿ ಕೇಳ್ಕೊತೀವಿ. ಶಿರೀಷ. ಅವು ತರ್ತೀವಿ ಅಂತಂತಂದ್ರು ಎಲ್ಲ ಮಂದಿ ಬುದ್ಧಿವಂತರು ಎಲ್ಲ ಮಂದಿ ಅವರಿಗೆ ರೊಕ್ಕ ಎಲ್ಲ ಮಂದಿ ಅವರಿಗೆ ಕೊಟ್ಟರು. ಮನೆಗಳು ಇನ್ನೂ ಫಿಕ್ಸ್ ಮಾಡವಲ್ರಿ. ನಮ್ಗೆ ಮನೆಗಳು ಆಗ್ಬೇಕು ರೀ, ಮತ್ತು ಇನ್ನೇನಿಲ್ಲ. ಮತ್ತು ಬಡವರು ಇದ್ದೀವಿ, ಅದ್ರಾಗ ರೊಕ್ಕ ನಮಗೆ ರೊಕ್ಕ ಸಿಗ್ತಾವ ಏನು ಸಿಗಲ್ಲ. ಹೋಗ್ಬೇಕು, ದುಡಿಬೇಕು, ಬರಬೇಕು ಅಷ್ಟೇ. ನಮ್ಗೆ ರೊಕ್ಕ ಸಿಗಂಗಿಲ್ಲ. ದುಡಿತಾನ ನಮ್ಗೆ ರೊಕ್ಕ ಊಟಕ್ಕೆ ಅಷ್ಟೇ ಸಿಗ್ತಾವೆ. ನಮ್ಗೆ ರೊಕ್ಕ ತರೋದು, ಊಟ ಮಾಡೋದು, ಕುಂದಿರ್ಬೇಕು ನಾವು. ಇರೋ ಮನೆಗಳು ಅಷ್ಟಕ್ಕೆ ಮಳೆ ಬಿದ್ದದು ನಿಮ್ಮ ಮನೆ ತೆಳಗೆ ಬೀಳಕತ್ತೇವೆ. ಅದು ಜೋಪಡಾಗಿದ್ದೀವಿ ರೀ. ನನ್ನ ಹೆಸರು ಶಂಕರ್. ರೋಡಿನ ವ್ಯವಸ್ಥೆ ಇಲ್ಲಿ 20 ವರ್ಷ ಆಯ್ತು ರೀ ಬಂದು ಕೇಸಿ. ರೋಡಿನ ವ್ಯವಸ್ಥೆ ಇಲ್ಲ, ನೀರಿಲ್ಲ, ಟೈಮಿಗೆ ನೀರಿಲ್ಲ, ಟೈಮಿಗೆ ಕರೆಂಟ್ ಇರಲ್ಲ. ಇಲ್ಲಾಂದ್ರೆ ಸಣ್ಣ ಜೋಪಡಿ ಹಾಕೊಂಡಿದ್ದೀವಿ ರೀ. ಇದು ಯಾವಾಗ ಮಳೆ ಗಾಳಿ ಬಂದ್ರೆ ಕಿತ್ಕೊಂಡು ಹೋಗ್ತದೆ ರೀ. ಇರೋಕೆ ಚೆನ್ನಾಗಿಲ್ಲ ಜಾಗ. ಹಂಗೆ ಹುಳ ಹುಟ್ರಿ ಜಾಸ್ತಿ ಬರ್ತಾರೆ. ಓಟ್ ಮುಗಿದ ಮೇಲೆ ಯಾರ ಮನೆಗೆ ಅವ್ರು ಕೂತು ಬಿಡ್ತಾರೆ. ಯಾರೂ ಬರಲ್ಲ ರೀ ನಮ್ಮ ಕಡೆ. ಯಾರು ಭೀ ನೋಡಲ್ಲ ಈ ಕಡೆ ಬಂದು ಕೇಸಿ. ಗುಡು ಸೈಡ್ ಬಿದ್ದೀವಿ ಅಂದ ಕೇಸಿ ಒಂದು ರೋಡು, ನೀರು, ಕರೆಂಟು ಎಲ್ಲಿ ನೋಡಿದ್ರೆ ಹಾವು ಹುಳಿ ಎಲ್ಲ ಜಾಗ. ಒಂದು ಸ್ವಲ್ಪ ಜಾಗ ಬೀಳ್ರಿ, ಹೊಲಗಿಲ್ಲ ಯಾವುದಿಲ್ಲ. ಮಾಡ್ಕೊಂಡು ತಿನ್ಬೇಕಂದ್ರೆ ಸ್ವಲ್ಪ ಹೊಲ ಇದ್ರೂ ಮಾಡ್ಕೊಂಡು ತಿಂತೀವಿ ರೀ. ಬೇಡ್ಕೊಂಡು ತಿನ್ನಕ್ಕೆ ಹೋದ್ರೇನು ಹೊಡೆದು ಕಳಿಸ್ತಾರೆ. ಯಾರನ್ನು ಮುದುಕರವರು ಹೋಗಿ ಬೇಡ್ಕೊಂಡು ಹೋದ್ರೆ ಹಿಡಿದು ಒಳಗೆ ಹಾಕ್ತಾರೆ. ಏನು ಸ್ವಲ್ಪ ಇದ್ದಲ್ಲಿ ಸ್ವಲ್ಪ ಏನಾನ ಯಾವ ಸಣ್ಣ ಪುಟ್ಟ ವ್ಯಾಪಾರ ಮಾಡ್ಕೊತೀರಿ, ಅದ್ರಾಗೆ ಬದುಕ್ತಾವೆ, ಅದ್ರಾಗೆ ಜೀವನ ಮಾಡ್ತೀವಿ. ಸಣ್ಣ ಸಣ್ಣ ಮಕ್ಕಳು ಹಿಡ್ಕೊಂಡು ಕೇಸಿ. ಮನೆ ಬೇಕು ರೀ. ಮನೆ ಕಂಪಲ್ಸರಿ ಬೇಕು. ಜಾಗ ಮನೆ ಎಲ್ಲ ಹೊಲ ಮನೆ ಜಾಗ ಎಲ್ಲ ಈ ಸರ್ಕಾರದಿಂದ ವ್ಯವಸ್ಥೆ ಮಾಡಿಕೊಟ್ರೆ ನಾವು ಭೀ ಬದುಕ್ತೀವಿ ಬಡವರು. ನಿಮ್ಮ ಹೆಸ್ರ ಮೇಲೆ ಇರ್ತೀವಿ, ನೆನ್ಸ್ಕೊತೀವಿ ರೀ. ನಿಮ್ಮನ್ನ ಜೀವನ ಅಂತ ಪೂರ ಮರೆಯಲ್ರಿ. ನಮ್ಗೆ ಹಿಂಗೆ ಇಷ್ಟು ಸಹಾಯ ಮಾಡಿದ್ರೆ ಎಲ್ಲಿ ಹೋದ್ರು ಭೀ ಮರೆಯಲ್ಲ. ನಮ್ಮ ಅಪ್ಪರ ತಣ್ಣಗಿಲ್ಲ ಅಂತ ನಾವು ಭೀ ಬೇಡ್ಕೊತೀವಿ ರೀ. ಅಷ್ಟೇ ನೋಡ್ರಿ. ನಮ್ಮ ಹೆಸ್ರು ಭೀಮವ್ರಿ. ನಮಸ್ತೆ ರೀ. ನಾವು ಅಲ್ಲಿ ಇಲ್ಲಿ ಜೀವನ ಮಾಡ್ತೀವಿ ಸರ್. ಅವಾಗ ಅರೆದ ಕಾಲದಾಗ ಬೇಡ್ಕೊಂಡು ಉಣ್ತಿದ್ದೀವಿ ರೀ. ಅವಾಗ ಮನೆ ಇಲ್ಲ, ಸ್ವಂತ ಮನೆ ಇಲ್ಲ, ಸ್ವಂತ ಜಾಗ ಇಲ್ರಿ. ಇಲ್ಲಿ ಅಲ್ಲಿ ಇಳ್ಕೊಂತಾನೆ ಬಂದೀವಿ. ಅಲ್ಲಿಂತ ಇಲ್ಲಿಂತ ಇಳ್ಕೊಂತಾನೆ ಬಂದೀನಿ ಸರ್. 2 ಮಕ್ಕಳವ, ಹೆಣ್ಮಕ್ಳವ, ಇನ್ನೊಂದು ಸಣ್ಣ ಹುಡುಗನ. ಸಾಲಿ ಓದ್ಸಕತ್ತೀನಿ ಸರ್. ಹಂಗೆ ಬೇಡ್ಕೊಂಡು ಜೀವನ ಮಾಡ್ತೀನಿ. ಸ್ವಂತ ಮನೆ ಇಲ್ಲ ಸರ್, ಜೋಪಡಿನೇ ಅದ. ಸ್ವಂತ ಜಾಗ ಇಲ್ಲ, ಏನಿಲ್ಲ ಸರ್. ರತ್ನಮ್ಮ ಸರ್. ಗುಡಿಸಲು ಹಾಕ್ಕೊಂಡು ನಾವು ಹುಳ ಹುಟ್ರೇನು ಅಡವ್ಯಾಗ ಬಿದ್ದೀವಿ. ನಮ್ಗೆ ಪಿಟ್ರ್ ನೀರು ಔಷಧಿ ಇಲ್ಲ, ನಮ್ಗೆ ಬೇಡ್ಕೊಂಡು ತಿನ್ನೋದು ಔಷಧಿ ಇಲ್ಲ, ಏನಿಲ್ಲರಿ. ನಾವು ಅಡವ್ಯಾಗ ಬಿದ್ದೀವಿ. ಗೌರ್ಮೆಂಟು ನಮ್ಗೆ ಸಹಾಯ ಮಾಡ್ಬೇಕ್ರಿ. ನಮ್ಗೆ ಮನೆ ಇಲ್ಲ, ಅಡವ್ಯಾಗ ಹೊಲ ಇಲ್ಲ, ಊರಾಗ ಮನೆ ಇಲ್ಲ, ನನಗೆ ಏನಿಲ್ಲ ರೀ. ಸಣ್ಣ ಸಣ್ಣ ಮಕ್ಕಳು ಹಾಕ್ಕೊಂಡು ಅಡವ್ಯಾಗ ಬಿದ್ದೀವಿ ರೀ. ನಾವು ಕವಿದು ಗುಡಿಸಲು ಹಾಕ್ಕೊಂಡು ಇದ್ದೀವಿ ರೀ. ನಮ್ಗೆ ಗೌರ್ಮೆಂಟ್ದು ಸವಲತ್ತು ಮಾಡ್ಬೇಕ್ರಿ. ನಮ್ಗೆ ಏನಿಲ್ಲರಿ. ಸಣ್ಣ ಬಡವರು ಇದ್ದೀವಿ ನಾವು, ಭಾಳ ಬಡವರು. ಮಕ್ಕಳು ಸಣ್ಣ ಸಣ್ಣ ಮಕ್ಕಳು ಹುಳ ಬರ್ತಾವೆ, ಊಟ್ರಿ ಬರ್ತಾವಂತ ನಾವು ಅಡವ್ಯಾಗ ಬಿದ್ದೀವಿ ರೀ. ಇಲ್ಲಿ ಕಿತ್ತಂದ್ರೆ ಇನ್ನೊಂದಲ್ಲಿ ಕಿತ್ತಂದ್ರೆ ಇನ್ನೊಂದಲ್ಲಿ. ಏನಿಲ್ಲರಿ. ಬೇಡ್ಕೊಂಡು ತಿನ್ನೋದು ಕೂಡ ಹಿಡ್ದಾಕತ್ತದ ರೀ. ಅದಕ್ಕೆ ಅಂತ ಎಲ್ಲಿ ಮಾಡ್ಕೋಬೇಕು ಎಲ್ಲಿಲ್ಲ ಅಂತ ನಾವು ಕೂಲಿ ಮಾಡಿ ಬದುಕಲಾಕ ಕೂಡ ನಮ್ಗೆ ಕೈಲಾಕಿಲ್ಲ. ಇವಾಗಿನ ಮಕ್ಕಳು ಕೂಡ ಸಾಲಿ ಓದೋದು ಬಡವ್ರ ಮಕ್ಕಳು. ನಾವು ಫೀಸ್ ಕಟ್ಲಾಕ ಕೂಡ ಆಗಕ್ಕಿಲ್ರಿ. ನಾವು ಗುಡಿಸಲು ಹಾಕ್ಕೊಂಡು ಇದ್ದೀವಿ ರೀ. ನಾವು ಗುಡಿಸಲು ಹಾಕ್ಕೊಂಡು ಇದ್ದೀವಿ. ನಮ್ಗೆ ಸಣ್ಣ ಸಣ್ಣ ಮಕ್ಕಳು ಅವ. ಸೀರೆ ಗುಡಿಸಲು ಹಾಕ್ಕೊಂಡು ಒಂದು ಮನೆ ಇಲ್ಲ, ಹೊಲ ಇಲ್ಲ, ನಮ್ಗೆ ಕುಂದ್ರಲಾಕ ಜಾಗ ಇಲ್ಲ. ನಮ್ಗೆ ಸಹಾಯ ಮಾಡ್ಬೇಕ್ರಿ ಗೌರ್ಮೆಂಟ್ದು. ನನ್ನ ಹೆಸ್ರು ಮಾರಮ್ಮ ಸರ್. ನಮಗೆ ಜಾಗ ಇಲ್ಲ, ಹೊಲ ಇಲ್ಲ, ಮನೆ ಇಲ್ಲ, ಏನಿಲ್ಲ. ಇಲ್ಲಿ ಟೆಂಟ್ ಹಾಕೊಂಡು ಅದೀವಿ. ಕಿತ್ತರೆ ಗುಡಿಸಲು ಅನ್ನಕತ್ತಾರ. ಎಲ್ಲಿ ಹಾಯ್ಕೊಳಕ್ಕೆ ಜಾಗನೂ ಇಲ್ಲ. ಏನಾರು ಪ್ರಯತ್ನ ಮಾಡಿ ನಮಗೆ ಸ್ವಲ್ಪ ಸಹಾಯ ಮಾಡಬೇಕು, ಹೆಲ್ಪ್ ಮಾಡಬೇಕು. ನಿಮ್ಮಂಥವ್ರು ಇದ್ರೆ ನಾವು ಬದುಕ್ತೀವಿ. ಎಲ್ಲ ಕಡೆ ಹೋದ್ರೆ ಹಂಗೆ ಹೋಗ್ತಿ ಹಿಂಗೆ ಹೋಗ್ತಿ, ಬೇಡ್ಕೊಂಡು ತಿಂದ್ರು ಚಿಂತೆ ಇಲ್ಲ, ಹಿಡ್ದು ಹಾಕಾಕತ್ತಾರ. ಮತ್ತು ಬೆಡ್ಗಳು ತಿನ್ನೋಕ್ಕೂ ಇಲ್ಲ, ವ್ಯಾಪಾರ ಮಾಡೋಕೆ ರೊಕ್ಕ ಇಲ್ಲ, ವ್ಯಾಪಾರ ಮಾಡೋಕೆ ರೊಕ್ಕ ಇಲ್ಲ. ಇಲ್ಲಾದ್ರೆ ಕಿತ್ತು ಗುಡಿಸಲು ನಾವು ಹೊಲ ಮಾಡ್ತೀವಿ, ಜಾಗ ಮಾಡ್ತೀವಿ, ಕಿತ್ತು ಅನ್ನಕತ್ರಿ. ಇರೋದಕ್ಕೆ ಜಾಗ ಇಲ್ಲ. ನಮಗೆ ಹೆಲ್ಪ್ ಮಾಡಿ ಕೊಡಬೇಕು. ದಯವಿಟ್ಟು ನಮಸ್ಕಾರ ಮಾಡ್ತೀನಿ. ಹೆಲ್ಪ್ ಮಾಡ್ಬೇಕು. ದೇವರ ನಮಸ್ಕಾರ.